ಎಮ್ಮು ಎಮ್ಮು ನೋಡ್ದೆ ನೋಡ್ದೆ. ವೆರಿ ಫಸ್ಟ್ ಕೊಟ್ಟಿದ್ದು ರವಿಚಂದ್ರನ್ ಅವ್ರಿಗೆ. ಅವಾಗ 1000 kg ಮಾಡಿದ್ದು ಅವರೇ ನಂಬರ್ 1. ಇಲ್ಲಿ ನೇತಾಡ್ತಿರೋ ಅಷ್ಟು ಜನ ಗಂಟೆ ಎಲ್ಲ 98% ನೋಡಿ ಮೋನೋಗ್ರಾಮ್ ಕಾಣ್ತಾ ಇದೆ ನೋಡಿ, ಎಲ್ಲ ಬೀಜಗಳು ಕಾಣ್ತಾ ಇದೆ ನೋಡಿ. ಕೇಳಿದ್ರೆ ನಾವು ಕಿತ್ತು ಕೊಟ್ಬಿಡ್ತೀವಿ ಅಂತ ತೊಂದರೆ ಇಲ್ಲ. ಏನಿದು ನೋಡಿ ಮಾಂಸ ನಲ್ಲಿ ಮುಳೆ. ಓ ನಲ್ಲಿ ಮುಳೆ ಇದು. ಪಾಪಣ್ಣ ಅಂದ್ರೆ ಮಟನ್, ಮಟನ್ ಅಂದ್ರೆ ಪಾಪಣ್ಣ. ಎಷ್ಟು ತಲೆ ಹೋಗುತ್ತೆ ಡೈಲಿ? 100 ರಿಂದ 125 150 ಆಗ್ಬೋದು. ಈಗ ಒಂದ್ ತಲೆ 4 ಕಾಲು ಎಷ್ಟು ರೇಟು? ತೂಕ ಅದು ತೂಕನಾ? ಬಾಳೆಹಣ್ಣೆ ತೂಕ ಮಾಡ್ತಾರೆ, ಇದನ್ನ ತೂಕ ಮಾಡ್ತೀವಿ ಹೆಂಗೆ ನೀವು? ನಮ್ಮಪ್ಪ ಅವ್ರ ಅಪ್ಪನ ಕಾಲದಿಂದ ತಗೊಳ್ಳೋದು ನಾವಿಲ್ಲಿ. ನಂಗೆ ಎಷ್ಟು 80 ವಯಸ್ಸು. ಹೆಂಗೆ ಈ ಗಟ್ಟಿ ಪಾಪನ ಅಂಗಡಿ ಮಟನ್. ನಾನು ವೈಟ್ ಫೀಲ್ಡ್ ಇಂದ ಬರ್ತಾ ಇರೋದು ಇಲ್ಲಿಗೆ ಮಟನ್ ತಗೊಳಕ್ಕೆ. ಕೈಮಾ ತಗೊಂಡಿದ್ದೀವಿ. ಅಕ್ಕವ್ರ ಮನೇಲಿ ಇವತ್ತು ಕೈಮಾ ಉಂಡೆ. ನಾವೂಲೇನು ಎಷ್ಟೇ ಪರಿಚಯ ಇದ್ರೂ ನಾವು ಲೈನಲ್ಲಿ ನಿಲ್ಲೇಬೇಕು. ಗಿರಾಕಿ ಅಂದ್ರೂ ಫುಲ್ ಕ್ಯೂ ಬರುತ್ತೆ. ಈ ಕೌಂಟರ್ ಅಲ್ಲಿ ಮೈನ್ ರೋಡ್ ಒಂದು ಹೋಗುತ್ತೆ. ಅರ್ಧ ಕಿಲೋಮೀಟರ್ ಕ್ಯೂ ಇರುತ್ತೆ. 1000 ಜನ ಬಂದು ಸೇರುವಂತ ಪಾಪಣ್ಣ ಮಟನ್ ಸ್ಟಾಲು. ಓ ಕಾಳ, ಓ ಕರಿಯ, ಓ ಮುನಿಯ, ಓ ಮರಿಯ, ಓ ಕೆಂಚ, ಓ ಜವರ. ಸ್ನೇಹಿತರೆ, ಇದು ಪಾಪಣ್ಣ ಮಾಂಸದ ಅಂಗಡಿ ಸ್ನೇಹಿತರೆ. ಇದು ಮೈಸೂರು ರೋಡು ಬ್ಯಾಟ್ರಾಯನ್ಪುರ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೆ ರಸ್ತೆಯಲ್ಲಿ ಇರುವಂಥ ಪಾಪಣ್ಣ ಮಾಂಸದ ಅಂಗಡಿ. ಸುಮಾರು 70 ವರ್ಷದ ಹಳೇ ಅಂಗಡಿ ಸ್ನೇಹಿತರೆ. ತುಂಬ ಅತ್ಯುತ್ತಮ ಉತ್ಕೃಷ್ಟ ಗುಣಮಟ್ಟದ ಮಾಂಸ ಸಿಗುತ್ತೆ ಇಲ್ಲಿ. ಬನ್ನಿ ಮಾತನಾಡಿದ್ರೆ ಮಾಲೀಕರ ಜೊತೆಗೆ. ಇದ್ರ ಇತಿಹಾಸ ಏನು ಅಂತ, ಭಾಳ ರೋಚಕವಾದ ವಿಚಾರ ಏನು ಅಂತಂದರೆ, ಇಲ್ಲಿ ಹಬ್ಬಗಳು, ಯುಗಾದಿ ಹಬ್ಬ ಅಥವಾ ಈ ವಿಜಯದಶಮಿ ಏನು ಆಯುಧ ಪೂಜೆ ಬರುತ್ತಲ್ಲ, ಆ ಟೈಮಲ್ಲಂತೂ ಇಲ್ಲಿ ತುಂಬ ರಶ್ ಇರುತ್ತೆ ಸ್ನೇಹಿತರೆ. ಬೆಳಗ್ಗೆ 2 ಗಂಟೆಗೆ ಶುರು ಆಗಿಬಿಡುತ್ತೆ. ಅಷ್ಟು ಜನ, 1000 ಜನ ಬಂದು ಸೇರುವಂಥ ಪಾಪಣ್ಣ ಮಟನ್ ಸ್ಟಾಲು ಹೇಗಿದೆ, ಯಾವಾಗ ಶುರು ಆಯ್ತು, ಇತಿಹಾಸ ಏನು ಎಲ್ಲ ಕೇಳೋಣ ಬನ್ನಿ. ಇಲ್ಲಿ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಯಜಮಾನ್ರೆ, ತಮ್ಮ ಹೆಸರು ಪರಿಚಯ ಹೇಳಿ ಸರ್ ದಯವಿಟ್ಟು. ನನ್ನ ಹೆಸರು ಮಾಣಿಕ್ಯಂ ಅಂತೇಳಿ, ನಮ್ಮ ತಂದೆ ಪಾಪಣ್ಣವರು. ನನಗೆ ಎಲ್ಲ ಮಣಿ ಅಂತ ಕರೀತಾರೆ. ಯಾವಾಗ ಶುರು ಆಯ್ತು ಇದು? ಇದು ನಮ್ಮ ತಂದೆ ಅವಾಗ 57 ಶುರು ಮಾಡಿರೋದು. 57 57 ಆಗ ಭಾಳ ಕಡಿಮೆ ಇತ್ತು ವ್ಯಾಪಾರ ಇಲ್ಲಿ. ಅಲ್ಲಿಂದ ಈಗ ಬರ್ತಾ ಈಗ ಒಂದು 30 ವರ್ಷದಿಂದ, ಈಗ 90 85ರಿಂದ ಸ್ವಲ್ಪ ಜೋರಾಗಿ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿ ಇರ್ತಕ್ಕಂಥವರೆಲ್ಲ ಹಿಂದೂಗಳು ಜಾಸ್ತಿ. ಹಬ್ಬ ಹುಣ್ಣಿಮೆ ಇದ್ದಾಗ ಯಾವ್ದಾದ್ರು ನೋಡಿ, ಏಕಾದಶಿ, ಇವತ್ತು ಏಕಾದಶಿ, ಪೌರ್ಣಮಿ, ಅಮಾವಾಸ್ಯೆ, ಆಮೇಲೆ ಮತ್ತೆ ಯಾವ್ದಾದ್ರು ಹನುಮ ಜಯಂತಿ, ಈ ರೀತಿಯ ಶಿವರಾತ್ರಿ ಹಬ್ಬಗಳು ಹುಣ್ಣಿಮೆಗಳು ಬಂದಾಗ ಏನಾಗುತ್ತೆ, ವ್ಯಾಪಾರ ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ಅಲ್ಲ, ಇರೋದೇ ಇಲ್ಲ, ಭಾಳ ಕಡಿಮೆ ಇರುತ್ತೆ. ಯುಗಾದಿ ಹಬ್ಬ, ಪಿತೃಪಕ್ಷ ಮತ್ತು ಹಬ್ಬ, ಮಟನ್ ಮಾಂಸ ತಿಂತಕ್ಕಂಥ ಹಬ್ಬ ಬಂದರೆ, ಆಯುಧ ಪೂಜೆ, ಇಂಥ ಸಮಯದಲ್ಲ ತಿಂತಾರೆ. ಜೋರಾಗಿರುತ್ತೆ. ನಮ್ಮ ನಿರೀಕ್ಷೆಗಿಂತ ಹೆಚ್ಚಿರುತ್ತೆ. ಇದು ಪ್ರತಿ ಸಂಡೇ ಈಗ ಯಾವುದೋ ಹಬ್ಬ ಅಥವಾ ಇತ್ಯಾದಿ ಏನು ಇಲ್ಲದೇ ಇದ್ರೆ ಎಷ್ಟು ಜನ ಬರ್ಬೋದು? ಜನ ಲೆಕ್ಕ ಹಾಕ್ಲಿಕ್ಕಾಗಿಲ್ಲ. ಎಷ್ಟು ಕುರಿ ಕುಯ್ಬೋದು, ಎಷ್ಟು ಮಾರಾಟ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ಪ್ರತಿ ಸಂಡೇ ಎಷ್ಟು ಕುರಿ ಕುಯ್ತೀವಿ? ಪ್ರತಿ ಸಂಡೇ ಇದು ಮರುಳಿ ಅಂತ ಮಾಡ್ತಾರೆ. ಮದುವೆ ಆದಮೇಲೆ ಮರುಳಿ ಅಂತ ಮಾಡ್ತಾರೆ. ಬೀಗ್ ರೂಟ ಇದ್ದಾಗ ನಾವು ಹೇಳೋಕ್ಕಾಗೋದಿಲ್ಲ. ಹೇಗೆ ಬರುತ್ತೆ ಆರ್ಡ್ರು, 1000 kg, 500 kg, 1500, 2000 kg ಈ ರೀತಿ ಬರುತ್ತೆ. ಕೆಲವು ಸರಿ ಇನ್ನೂ ಹೆಚ್ಚಿಗೆನೂ ಬರ್ಬೋದು. ಒಬ್ಬೊಬ್ಬರೇ ತಗೊಳ್ಳೋರು ಇದ್ದಾರೆ. ಈಗ ಅದು ಬಿಟ್ಟರೆ ನಾರ್ಮಲಾಗಿ ಕೌಂಟ್ರ್ ಸೇಲು ಮಿನಿಮಮ್ ಒಂದು 100 ಕುರಿ ಅಷ್ಟು ಮಾರ್ಬೋದು. 100 ಕುರಿ. ಒಂದು ಕುರಿ ಎಷ್ಟು ಕೆಜಿ ಇರ್ತದೆ? ನಮ್ಮದು ಅವರೇಜ್ ಒಂದು 10 ರಿಂದ 15 ಇರುತ್ತೆ. 15 ಆರ್ಡ್ರ್ಗಳಿಗೆಲ್ಲ ಸ್ವಲ್ಪ ಆರ್ಡ್ರ್, ಬಲ್ಕ್ ಆರ್ಡ್ರ್ಗಳಿಗೆಲ್ಲ ಇನ್ನು ಸ್ವಲ್ಪ ವೆಯ್ಟು ಪ್ಲಸ್ ಇರುತ್ತೆ, ಒಂದು 2-3 kg. ಪ್ರತಿ ಸಂಡೇ ಒಂದು 100 ಕುರಿ ಅಂದರೆ ಏನಿಲ್ಲ ಒಂದು 10 kg ಇದ್ರೆ ಒಂದು 1000 kg ಆಯ್ತದೆ. ಹೌದು, ವೆರಿ ಗುಡ್. ಕುರಿಗಳನ್ನ ಎಲ್ಲಿ ತರ್ತೀರಿ, ಯಾವ ಥರ ತರ್ತೀರಿ ಸರ್? ನಾವೆಲ್ಲ ಮೊದಲು ಇಲ್ಲಿ ಖರೀದಿ ಮಾಡ್ತಾ ಇದ್ದೋ. ನಮ್ಮ ಕನಕಪುರ, ಈ ಕೋಡಹಳ್ಳಿ, ಮುದುವಾಡಿ, ಈ ಕನಕಪುರ ಈ ಸಂತೆಗಳಿತ್ತು. ಈಗೇನಾಗಿದೆ, ಈ ಮಾಗಡಿ ಇಲ್ಲೆಲ್ಲ ಖರೀದಿ ಮಾಡ್ತಾಯಿದ್ದು. ಈಗೆಲ್ಲ ಅಲ್ಲಿ ಕಡಿಮೆ ಆಗಿದೆ, ಕುರಿಗಳ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಎರಡನೇದು ಸ್ವಲ್ಪ ಫ್ಯಾಟ್ ಇರುತ್ತೆ. ಕುರಿ ಮಾಂಸ ಎಲ್ಲ ಕುರಿ ಮಾಂಸ ಈ ಕಡೆ ಎಲ್ಲ ಸ್ವಲ್ಪ ಫ್ಯಾಟ್ ಬರುತ್ತೆ. ಜನಗಳಿಗೆ ಬರ್ತಾ ಇದ್ದ ತಕ್ಷಣ ಬಂದ ತಕ್ಷಣ ಏನು ಕೇಳ್ತಾರೆ, ನಮಗೆ ಫ್ಯಾಟು ಕಡಿಮೆ ಇರಬೇಕು, ಟೆಂಡರ್ ಇರಬೇಕು ಅಂತಾರೆ. ಅದ್ರ ತಕ್ಕಂಗೆ ನಾವು ಇಲ್ಲಿ ಗೌರಿಬಿದನೂರು ಅಂತಿದೆ, ಅಲ್ಲಿ ತೊಗೊಂಬರ್ತೀವಿ. ಈಗ ನಾವು ಸುಮಾರು ಒಂದು 8-10 ಜನ ಮಡಗಿದ್ದೀವಿ ಏಜೆಂಟ್ಗಳನ್ನ. ಅವರೇ ತಂದುಬಿಡ್ತಾರೆ ಕುರಿ ವ್ಯಾಪಾರಸ್ಥರು. ಓಹೋ, ಇದಕ್ಕೆ ಏಜೆಂಟ್ಸ್ ಇದ್ದಾರೆ? ಈಗಿದ್ದಾರೆ, ಈಗ ತಂದು ಕೊಡ್ತಾ ಇದ್ದಾರೆ ನಮಗೆ. ಆರ್ಡರ್ಸ್ ಅಂದ್ರೆ ಬಲ್ಕ್ ಆರ್ಡ್ರ್ ಯಾವ ಥರ ಆರ್ಡರ್ ಬರುತ್ತೆ? ಆರ್ಡ್ರ್ ಅದೇ 1000 kg, 2000 kg ಮತ್ತು ಈ ಬೋಟಿ ಅವೆಲ್ಲ ತೊಗೊಳ್ತಾರಲ್ಲ. ಮರಳಿ ಊಟ ಆದಮೇಲೆ ಅವೆಲ್ಲ ಇಡಬೇಕಲ್ಲ ಸರ್ ಅವರು. ಮಟನ್ ಶಾಪಲ್ಲಿ ಕುರ್ಮಾ, ಪಲಾವ್, ಈ ಬೋಟಿ ಗೊಜ್ಜು ಅಷ್ಟೇ ಬರೋದು. ಕೈಮಾ, ಒಬ್ಬರು ಚಿಕನ್ ಈಗೆಲ್ಲ ಮಾಡಿಸ್ಕೊಳ್ತಾರೆ. ನಿಮ್ಮಲ್ಲಿ ಮಟನ್ ಮಾತ್ರ? ನಮ್ಮಲ್ಲಿ ಮಟನ್ ಮಾತ್ರ. ನೋ ಚಿಕನ್? ಚಿಕನ್ ಇಲ್ಲ, ನೋ ಫಿಶ್, ಯಾವುದೂ ಇಲ್ಲ. ಈಗ ಇದನ್ನು ಶುರು ಮಾಡಿದ್ದಾರೆ ಪಾಪಣ್ಣ ಅವರ? ನಮ್ಮ ತಂದೆ ಪಾಪಣ್ಣ ಅವರು. ಸೊ ಯಾವ ಊರ್ನವರು ಮೂಲ? ನಾವೆಲ್ಲ ಇಲ್ಲಿ ದಿವಟಿಗೆ ರಾಮನಹಳ್ಳಿ ಅಂತಿದೆ. ದಿವಟಿಗೆ ರಾಮನಹಳ್ಳಿ ಕಾರ್ಡ್ ರೋಡ್ ಪಕ್ಕ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಲ್ಲಿ ಪಕ್ಕ ದಿವಟಿಗೆ ರಾಮನಹಳ್ಳಿ. ದಿವಟಿಗೆ ರಾಮನಹಳ್ಳಿ, ಈಗ ದೀಪಾಂಜಲಿ ನಗರ ಅಂತ ಹೇಳ್ತಾರೆ. ನಾವೆಲ್ಲ ಅದ್ರ ಮೂಲ ಹೆಸರು ನಾವೆಲ್ಲ ದಿವಟಿಗೆ ರಾಮನಹಳ್ಳಿ. ದಿವಟಿಗೆ ರಾಮನಹಳ್ಳಿ. ದಿವಟಿಗೆ ಅಂದರೆ ಪಂಜು? ಹೌದು. ಓ, ಪಂಜು ಹಿಡಿತಾ ಇದ್ದ ರಾಮನಹಳ್ಳಿ. ಇದು ಅದೊಂದು ಇದು ಸಿಂಬಲ್ ಇಲ್ಲಿಗೆ, ಸಂಕೇತ ಆ ಕಾಲದಲ್ಲಿ. ದಿವಟಿಗೆ ರಾಮನಹಳ್ಳಿ ಅಂತ. ಅಲ್ಲಿ ನಾವು ಒಂದು 3-4-5ನೇ ಜನರೇಷನ್ ಇದು.
5ನೇ ತಲೆಮಾರು. ಎಲ್ಲ ಇಲ್ಲೇ ಹುಟ್ಟಿ ಎಲ್ಲ ಇಲ್ಲೇ ಬೆಳೆದಿದ್ದು, ಇಲ್ಲೇ ಅಕ್ಕಪಕ್ಕ ಇಲ್ಲೇ ಓಡಾಡ್ಕೊಂಡು ಓದ್ಕೊಂಡು ಇಲ್ಲೇ ಇದ್ದವ್ರು ನಾವೆಲ್ಲ. ಓಕೆ ಓಕೆ. ಪಾಪಣ್ಣವರು ಈಗ ಇಲ್ವವರು? ಇಲ್ಲ, ಅವ್ರು ಭಾಳ ಏಜ್ಡ್ ಆಯಿತು. ತೀರ್ಕೊಂಡೆ 2010 ತೀರ್ಕೊಂಡ್ರು. ತೀರ್ಕೊಂಡೆ 16 ವರ್ಷ ಆಯ್ತು. 16 ವರ್ಷ. ಎಷ್ಟು ವಯಸ್ಸಾಗಿತ್ತು ಯಜಮಾನ್ರಿಗೆ? 84. ಯಾಕೆ ಶುರು ಮಾಡಿದ್ರು ಇದನ್ನ ಅವರು? ಅವರು ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಒಂದು 4-5 ಕುಟುಂಬ ಇತ್ತು. ಈ ಕಂಟೋನ್ಮೆಂಟ್ ದಂಡು ಅನ್ನೋರು ಅಲ್ಲೋಗ್ಬಿಟ್ಟು ಫ್ಯಾಮ್ಲಿಗೋಸ್ಕರ ಒಂದು ವಾತ ಆಯ್ತಾರೆ ಅವರು. ವಾತ ಮರಿಗಳು ಕುಯ್ದು ಎಲ್ಲ ಭಾಗ ಮಾಡ್ಕೊಳ್ಳೋದು ಹಿಂಗೆ ಮಾಡ್ತಾಯಿದ್ರು. ಹಂಗೆ ಬೇಡಿಕೆ ಹಂಗೆ ಪ್ರಾರಂಭ ಆಗ್ತಾ ಸುತ್ತಮುತ್ತ ಇರೋಲ್ಲ ಬರೋಲ್ಲ, ನಮಗೆ ಸ್ವಲ್ಪ ಅನ್ನೋರು. ಹಾಗೇ ಪ್ರಾರಂಭ ಆಯಿತು ವ್ಯಾಪಾರ. 1 ತರೋರು 2 ಸ್ಟಾರ್ಟ್ ಮಾಡಿದ್ರು, 2 3 ಆಯಿತು ಆ ಕಾಲದಲ್ಲಿ. ವಾರಕ್ಕೆ ಒಂದು ಸರಿ ತರೋರು. ಹಾಗೆ ಪ್ರಾರಂಭ ಆಗಿ ಒಂದು ಅಂಗಡಿನೇ ಪ್ರಾರಂಭ ಮಾಡಿಬಿಟ್ರು. ಅಂಗಡಿ ಮಾಡಬೇಕು ಶುರು ಮಾಡಲಿಲ್ಲ. ಮನೆಗೆ ಹೌದು. ಹಂಗಿಂದ ಪ್ರಾರಂಭ ಆಗಿದ್ದು. ನಾವು 3 ಜನ ಅಣ್ಣ ತಮ್ಮದಿರು. ಅವರ ಗೌರ್ಮೆಂಟ್ ಅಫಿಷಿಯಲ್ಸು. ನಿಮ್ಮ ಬ್ರದರ್ಸು. ಒಬ್ಬರು IT ಅಲ್ಲಿ ಇದ್ರು, ಇನ್ನೊಬ್ಬರು CTO ಅವರಿದ್ದರು. ಇನ್ನು ಅವ್ರ ಮಕ್ಕಳೆಲ್ಲ ಸ್ವಲ್ಪ ವಿದ್ಯಾವಂತರಾದ್ಮೇಲೆಲ್ಲ ಆ ಕಡೆ ಈ ಕಡೆ ಹೊಟ್ಟೋದ್ರು, ಯಾರೂ ಇಲ್ಲ. ನಮ್ಮ ತಂದೆಗೆ ನಾನೊಬ್ಬನೇ ಜೊತೆಲಿ ಬಂದೆ. ಬಂದ್ಬಿಟ್ಟು ಈ ಮಟ್ಟಕ್ಕೆ ಈ ಸ್ಥಿತಿ ನಿಂತಿದ್ದೀವಿ. ಆಯಿತು, ಎಲ್ಲ ರಿಟೈರ್ಡ್ ಆಯಿತು. ನನಗೆ 69 ಈಗ. ಗೊತ್ತೇ ಆಗಲ್ಲ. 69. ಅವರೆಲ್ಲ ರಿಟೈರ್ಡು ಆಯಿತು. ಒಬ್ಬರು ಕಾಲ ಆದರು. ಅದು ಇಲ್ಲ, ಇದೇ ಜಾಗದಲ್ಲಿ, ಇದೇ ಬ್ಯಾಟ್ರಾಯನಪುರದಲ್ಲಿ. ಬ್ಯಾಟ್ರಾಯನಪುರ ಇಲ್ಲೇ ಇದೆ ಜಾಗ. ಇದೆ ನೋಡಿ. ಈಗ ಬೆಂಗಳೂರು ಯಾಕೆ ನಿಮ್ಮ ಏರಿಯಾ ಸುತ್ತಮುತ್ತ ತುಂಬ ಮಟನ್ ಅಂಗಡಿ ಇದೆ, ಏನು ನಿಮ್ಮಲ್ಲಿ ಹುಡ್ಕೊಂಬತ್ತಾರಲ್ಲ ಯಾಕೆ? ಫಸ್ಟ್ ನೀಟಾಗಿರಬೇಕು. ನಮಗೆ ಸಮಾಧಾನ ಇಲ್ದಿರ್ತಕ್ಕಂಥ ಕುರಿಗಳು ಬಂದರೆ ರಿಜೆಕ್ಟ್. ಹಳೆ ಅಂಗಡಿ ತೋರಿಸ್ತೀರಾ ಫಸ್ಟು? ಹಳೆ ಅಂಗಡಿ ಇಲ್ಲಿತ್ತು, ಚಿಕ್ಕದು. ಈಗೆಲ್ಲ ಪ್ರಾಪರ್ಟಿ ಎಲ್ಲ ಹೊಡೆದ್ಬಿಟ್ಟು ನಮ್ಮ ಬಾಡಿಗೆಗಿದ್ದು ಎಲ್ಲ ಹೊಡೆದ್ಬಿಟ್ಟು ಅವರೆಲ್ಲ ಅಣ್ಣ ತಮ್ಮದಿರು ಅವರು ಹಂಚ್ಕೊಂಡು ಬಾಡಿಗೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ನಮ್ಮದು ಮೂಲ ಅಂಗಡಿ. ಬನ್ನಿ ಅಲ್ಲೋಗೋಣ. ಇದು ಓನ್ ಬಿಲ್ಡಿಂಗು? ಓಕೆ. ಆ ಬಿಲ್ಡಿಂಗ್ ಓನಾ? ಅದು ಓನು. ಓಕೆ. 2 ಬಿಲ್ಡಿಂಗ್ ಇದೆ ನೋಡಿ. ಪಾಪಣ್ಣ ಮಟನ್ ಸ್ಟಾಲ್ ಫ್ಯಾಮಿಲಿದು ಈ ಒಂದು ಅಂಗಡಿ ಮತ್ತು ಅಂಗಡಿ. ಇವರು ಅಂದರೆ ಕುರಿ ನಂಬಿನೇ 2 ಕಟ್ಟಡ ಮಾಡ್ಕೊಂಡಿದ್ದಾರೆ. ಸ್ವಂತವಾಗಿ ಸ್ವಾವಲಂಬನೆಯಿಂದ ಬದುಕ್ತಾ ಇದ್ದಾರೆ. ಗ್ರೇಟ್. ಇಲ್ಲ, ಕೋವಿಡ್ ಬಂದಾಗ ಏನಾಯ್ತು, ನಮಗೆ ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು. ಸಾಲ್ತಿರಲಿಲ್ಲ. ಒಬ್ಬರೇ ಒಂದೇ ಕಡೆ ಕಟ್ ಮಾಡಿಸಿ ತೊಗೊಂಡೋಗ್ಬೇಕು, ಅವೆಲ್ಲ ಆಗ್ತಿತ್ತು. ಅದಕ್ಕೇನು ಮಾಡೋದು, ಅದೇ ಒಂದು ಸಪ್ರೇಟಾಗಿ ಮಾಡಿಬಿಟ್ಟು ಇಲ್ಲಿ ತೂಕ ಮಾಡಿ ತೊಗೊಂಡೋಗೋದು, ಅಲ್ಲಿ ಕಟ್ ಮಾಡಿಸ್ಕೊಳ್ಳೋದು. ಒಬ್ರಿಗೊಬ್ರು ಇದಾರ್ಬಾರ್ದು, ಡಿಸ್ಟೆನ್ಸ್ ಇರಬೇಕಲ್ಲ, ಇರಬೇಕು. ಓಕೆ. ಅದಕ್ಕೆ ಅವಾಗ ಮಾಡಿದ್ದು ಆ ಬಿಲ್ಡಿಂಗು. ಇದು ಈಗ ಇದಾದ್ಮೇಲೆ ಅದು ಅಲ್ಲೊಂದು ಚಿಕ್ಕ ಅಂಗಡಿ, ಅದಾದ್ಮೇಲೆ ಇದಾದ್ಮೇಲೆ ಅದು. ಓಕೆ. ಬೇರೆ ಕಡೆ ಎಲ್ಲ ಬ್ರಾಂಚ್ ಇದೆಯಾ? ಬ್ರಾಂಚ್ ಎಲ್ಲೂ ಇಲ್ಲ. ನೋ ಬ್ರಾಂಚ್. ಓ ನೋಡಿ, ಬೆಳಗ್ಗೆ ಇವತ್ತು ಭಾನುವಾರ ಮಟನ್ ಕಟಿಂಗ್ ನಡೀತಾ ಇದೆ ನೀಟಾಗೆ. ನೀವು ತರ ಕುರಿನ ಮೇಕೆನ? ಟಗರು, ವಾತ. ಟಗರು ಅಂದರೆ ಗಂಡು ಕುರಿನಲ್ಲಿ, ವಾತ ಅಂದರೆ ಮೇಕೆ ಮೇಲೆ ಗಂಡು. ಅದಕ್ಕೆ ಒಂದು ಬೇರೆ ಇದಿರುತ್ತೆ. ಹೆಣ್ಣು ಮರಿಗಳಿಗೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ, ಗಂಡು ಮರಿಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಓ ಹೌದಾ? ಹೌದು. ಇಲ್ಲಿ ನೇತಾಡ್ತಿರೋ ಅಷ್ಟು ಜನ ಗಂಡ ಎಲ್ಲ 98% ನೋಡಿ. ಮೋನೋಗ್ರಾಮ್ ಕಾಣ್ತಾ ಇದೆ ನೋಡಿ. ಎಲ್ಲ ಬೆಂಚ್ ಮೋನೋಗ್ರಾಮ್ ಇದ್ದಾಗ ಬೀಜಗಳು ಕಾಣ್ತಾ ಇದೆ ನೋಡಿ. ಬೀಜ ಕಾಣ್ತದೆ. ಯಾವ್ದಣ್ಣ? ಅದೇ ಅಲ್ಲಿ ನೋಡಿ, ಎಲ್ಲ ಮೋನೋಗ್ರಾಮ್ ಕಾಣ್ತದೆ ನೋಡಿ. ಎಲ್ಲ ಮೋನೋಗ್ರಾಮ್ ಅಂದ್ರೆ ಬೀಜ, ಗಂಡು ಅಂದ್ರೆ ಬೀಜ. ಅದನ್ನು ಕೇಳಿದ್ರೆ ನಾವು ಕಿತ್ತು ಕೊಟ್ಬಿಡ್ತೀವಿ, ಏನು ತೊಂದರೆ ಇಲ್ಲ. ಎಲ್ಲ ತಿಂತಾರೆ, ಯಾವುದು ವೇಸ್ಟ್ ಆಗೋದಿಲ್ಲ. ಈಗ ಎಷ್ಟು ಕುರಿ ಕಡಿದ್ರಿ ಈಗ ಬೆಳಗ್ಗೆ? ಬೆಳಗ್ಗೆಂದು ಹೋಗ್ತಾ ಇದೆ ಸರ್. ಬೆಳಗ್ಗೆ ಒಂದು 60 ಇವತ್ತು ಹಬ್ಬ ಇದೆ. ಇವತ್ತು ಏನಪ್ಪ? ಏಕಾದಶಿ ಹಬ್ಬ. ನೆನ್ನೆ ಇವತ್ತು ದ್ವಾದಶಿ. ಜನ ಸ್ವಲ್ಪ ಕಡಿಮೆ ಜನ, ಸ್ವಲ್ಪ ಹಿಂದೆ ಮುಂದೆ. ಇದು ಕಮ್ಮಿ ಜನ ಈಗ ನಡೀತಾ ಇರೋದೇ 25%. ಇವತ್ತು ಮ್ಯಾಕ್ಸಿಮಮ್ 50% ನಡಿಬೋದು ಅಷ್ಟೇ. ಎಷ್ಟು ಗಂಟೆಗೆ ಎದ್ದು ರೆಡಿ ಮಾಡ್ತೀರಾ? ಬೆಳಗಿನ ಜಾವ ಒಂದು 3:30 4 ಎದ್ದೇಳ್ತಾರೆ ಹುಡುಗರೆಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ. ನಂತರ ಒಂದು 5:05 ಕೌಂಟರ್ ಸರ್ ಸ್ಟಾರ್ಟ್ ಆಗುತ್ತೆ. 5:05 ಸ್ಟಾರ್ಟ್. ರಶ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಕೆಲವರು ಬೇಗ 5:00 ಬಂದುಬಿಡ್ತಾರೆ. ಕೆಲವರು 5 ಗಂಟೆಗೆ ಬರ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ವ್ಯಾಪಾರ. ಬಲ್ಕ್ ಆರ್ಡರ್ ಇರೋರೆಲ್ಲ ಬೇಗ ಬರ್ತಾರೆ. ಇನ್ನು ಬಲ್ಕ್ ಆರ್ಡರ್ ಇರೋಲ್ಲ 3:30 4 ಗಂಟೆಗೆ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ ಟೈಮ್ ಕೊಡಬೇಕಲ್ಲ. 6 ಗಂಟೆಗೆಲ್ಲ ಡೆಲಿವರಿ ಕೊಡಬೇಕು. ಅವ್ರು 11 ಗಂಟೆ 12 ಗಂಟೆಗೆಲ್ಲ ಊಟ ರೆಡಿ ಮಾಡಬೇಕು. ಹಾಗಾಗುತ್ತೆ. ಬಲ್ಕ್ ಆರ್ಡರ್ ಮೊದಲೇ ಹೇಳಿರ್ತಾರೆ ನಿಮಗೆ? ಹೇಳಿರ್ತಾರೆ. ಮೊದಲೇ ಬಂದು ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸ್ ಕೊಡಬೇಕು. ಅವರು ಅಡ್ವಾನ್ಸ್ ಕೊಟ್ಟ ಮೇಲೆ ಮಾಡ್ತೀರಾ ನೀವು? ಇದುವರೆಗೂ ಮಾಡಿರೋಂಥ ತುಂಬ ದೊಡ್ಡ ಬಲ್ಕ್ ಆರ್ಡರ್ ಯಾವುದು? ವೆರಿ ಫಸ್ಟ್ ಕೊಟ್ಟಿದ್ದು ರವಿಚಂದ್ರನ್ ಅವ್ರಿಗೆ, ಬಾಲಾಜಿ ಅವ್ರಿಗೆ ಪ್ಯಾಲೇಸಲ್ಲಿ ಮಾಡಿದ್ರು. ಆಗ ಕೊಟ್ಟಿದ್ದು ನಾವು. ಅವಾಗ 1000 kg ಮಾಡಿದ್ದು ಅವರೇ, ನಂಬರ್ 1. 1000 kg ಬೀಗ್ ಊಟ. 92 93 ಏನೋ ಇರ್ಬೋದು, 95 ಒಳಗೆ ಇರ್ಬೋದು, ನೆನಪಿಲ್ಲ ನನಗೆ. 1000 kg ವೆರಿ ಫಸ್ಟ್ ದೊಡ್ಡ ಆರ್ಡ್ರು ಅವ್ರದ್ದೇ. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬರ್ತಿದೆ. ಮೊದಲನೇ ದೊಡ್ಡ ಆರ್ಡ್ರು. ದೊಡ್ಡ ಆರ್ಡ್ರು. ಎರಡನೇದು ಅತಿ ದೊಡ್ಡ ಆರ್ಡ್ರು ಅಂದರೆ ನಮ್ಮ ಲೇಔಟ್ ಕೃಷ್ಣಪ್ಪ ಅವ್ರದ್ದು. ಲೇಔಟ್ ಕೃಷ್ಣಪ್ಪ ಎಮ್ ಎಲ್ ಎ ಅವ್ರದ್ದು. ತುಂಬ ದೊಡ್ಡ ಅವರು. ಅವರೊಂದು 40,000 ಜನಕ್ಕೆ ಅಡುಗೆ ಮಾಡಿದ್ರು. ಅವಾಗ ಒಂದು 12,500 kg. 12,500 kg. ಹೌದು.
ಎಷ್ಟು ಕುರಿ ಒಂದು ಅಂದಾಜು? ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ 1,000 ಕುರಿ ಅಷ್ಟಾಗೋದಿಲ್ಲ, ಒಂದು 800 ಆಗ್ಬೋದು. 800 ಕುರಿ? ಹೌದು, ಒಂದು ವೆಯ್ಟ್ ಇರುತ್ತೆ, ಸ್ವಲ್ಪ ವೆಯ್ಟ್ ಬೇಕು ಅವಾಗೆಲ್ಲ. Okay. ಕುರಿಗಳೆಲ್ಲ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಸುಮಾರು ಸಣ್ಣ ಪುಟ್ಟ 4,000 ವಯಸ್ಸಲ್ಲಿ ಸುಮಾರು ಜನ ಮಾಡಿದ್ದಾರೆ, ಮಾಡ್ತಲೂ ಇದ್ದಾರೆ. ಈಗ 1000 kg ನಿಮ್ಗೆ ಲೆಕ್ಕನೇ ಅಲ್ಲ ನಿಮಗೆ? ಕಾಮನ್ ಆಗಿ ಕೊಡ್ತೀವಿ, ಅಂಥದ್ದೇನು ನಮಗೇನು ನಾವು ಗಾಬರಿ ಆಗ್ತಕ್ಕಂಥದ್ದೇನಿಲ್ಲ. 1000 kg 2,000 kg ಗಾಬರಿ ಆಗ್ತಕ್ಕಂಥ ಇದೇ ಪ್ರಮೇಯನೇ ಬರೋಲ್ಲ, ಕೊಡ್ತಾ ಇರ್ತೀವಿ. ಏನೋ ಒಂದು 5,000 6,000 8,000 ಅಂದರೆ ಅವಾಗೆಲ್ಲ ಸ್ವಲ್ಪ ಕಾಳಜಿ ವಹಿಸಬೇಕು. ಯಾವ ರೀತಿ ಹೆಂಗೆ ಇನ್ ಟೈಮ್ಗೆ ಹೆಂಗೆ ಹೋಗಬೇಕು, ಯಾವ ರೀತಿ ಬಂದ್ರೆ ನೋಡ್ಕೊಳ್ಬೇಕು. ಈಗ ಎಷ್ಟು ಜನ ಸ್ಟಾಫ್ ಇದ್ದಾರೆ ನಿಮ್ಮ ಮಟನ್ ಸ್ಟಾಲ್? ನಮ್ಮಲ್ಲೆಲ್ಲ ಒಂದು ಬರೀ ಸ್ಟಾಫ್ ಬರೀ ಒಳಗೆ ನಮ್ಮ ಅಂಗಡಿ ಸ್ಟಾಫೇ 24-25 ಜನ ಇದ್ದಾರೆ. ಕೌಂಟ್ರಿಗೆ 25 ಜನ ಇದ್ದಾರೆ? ಹೌದು, ನೋಡಿ ಅಲ್ಲೇ ಇದ್ದಾರೆ ನೋಡಿ, 9 ಜನ ಇದ್ದಾರೆ ನೋಡಿ. ಇಲ್ಲೊಂದು 6 ಜನ ಇದ್ದಾರೆ, 15. ಇನ್ನು ಟಿಫನ್ಗೆ ಹೋಗಿರ್ತಾರೆ, ಮತ್ತೆ ಅಲ್ಲಿಂದ ಇಲ್ಲಿ ಹೋಗಿರ್ತಾರೆ, ಬರ್ತಾರೆ ಎಲ್ಲ. ಮಟನ್ನ ಕಟ್ ಮಾಡಿ ಕೊಡ್ತಾರಲ್ಲ ಕೌಂಟ್ರಲ್ಲೇ 24 ಜನ ಸ್ಟಾಫ್ ಇದ್ದಾರೆ, ಅಂದರೆ 24 ಕೌಂಟರ್ಸ್ ಇದಾವೆ. ಈಗ ಇದೆಯಲ್ಲ ನಿಂದು? ಹಾಂ. ಏನಿದು? ತೊಡೆ ಮಾಂಸ. ನೋಡಿ ಬ್ಯಾಕ್ ಟೈ ಕರೆಕ್ಟಾಗಿ ಹಿಡಿದಿದ್ದೀರಾ, ನೋಡ್ಕೊಳ್ಳಿ ಹೆಂಗೆ ಫೋಟೋ ಕರೆಕ್ಟಾಗಿದೆ. ಇದಾ? ಹಾಂ, ನಲ್ಲಿ ಮುಳೆ. ನಲ್ಲಿ ಮುಳೆ ಇದು? ನಲ್ಲಿ ಮುಳೆ, ತೊಡೆ ಮಾಂಸ. ಹಿಂದೆ ತೊಡೆ ಮಾಂಸ. ಸೊ ನಲ್ಲಿ ಮುಳೆ ಅಂತ ಹೇಳಿ ತೊಡೆ ಮಾಂಸಕ್ಕೆ? ತೊಡೆ ಮಾಂಸ, ತೊಡೆದಲ್ಲೇ ನಲ್ಲಿ ಬರೋದು. ಓಹೋ, ಬೇರೆ ಕಡೆ ಬರೋದಿಲ್ಲ? ಹಾಂ, ಬರೋದಿಲ್ಲ. ಓಕೆ, ಇವೆಲ್ಲ ತೊಡೆಗಳೇ? ತೊಡೆ ಪೀಸ್ ಅವೆಲ್ಲ. 1 2 3 4 ಒಂದು 7 ತೊಡೆ ಪೀಸು. ಒಳಗಡೆ ಇರೋದು ಇದಿರುತ್ತೆ ನೋಡಿ, ಇಲ್ಲಿ ಸ್ಟಾಕ್ ಇದೆ. ಇಲ್ಲ ಖಾಲಿ ಆಗ್ತಾ ತೊಗೊಂಡಾಗಲ್ಲಿ ಕಟ್ ಮಾಡ್ತೀವಿ, ಅಲ್ಲಿಗೆ ಹಾಕೋದು. ಹಾಕ್ಬಿಡ್ತೀವಿ. ಓಕೆ. ಯಾವ ರೀತಿ ಕೇಳ್ತಾರೆ, ಸಣ್ಣ ಮರಿ ಬೇಕಾ, ದೊಡ್ಡದು ಬೇಕಾ, ಮೀಡಿಯಮ್ ಬೇಕಾ. ಹೆಚ್ಚು ಇರುತ್ತೆ, ಬೆಳಗ್ಗೆ ಒಂದು 60-70 ಮಾಡಿರ್ತೀವಿ, ಅದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ದೊಡ್ಡ ಸೈಜು ಚಿಕ್ಕ ಸೈಜು. ಒಬ್ಬೊಬ್ರು ಒಂಥರ ಲೈಕ್ ಮಾಡ್ತಾರೆ ಕಸ್ಟಮರು, ಅವ್ರು ಯಾವ ರೀತಿ ಬೇಕು, ಇಲ್ಲ ಅವರೇ ಬರ್ತಾರೆ ಕೆಲವರು 15 kg 20 kg ಬೇಕು ಅಂತ ಯಾವ್ದು ಬೇಕು ತೊಗೊಳ್ತಾರೆ, ಹೀಗೆಲ್ಲ ಮಾಡ್ತಾರೆ. ಓಕೆ, ವೆರಿ ಗುಡ್. ನಮ್ಮ ಹುಡುಗ ಮಗ ಇವೇ ನೋಡ್ಕೊಳ್ಳೋದು. ಹಾಂ ಸರ್, ನಮಸ್ಕಾರ. ಸಂತೋಷ್ ಅಂತ. ಈಗೆಲ್ಲ ಇವರೇ, ನಾವು ರಿಟೈರ್ಡ್. ನೀವು ರಿಟೈರ್ಡ್ ಅಣ್ಣ? ರಿಟೈರ್ಡ್. ಮಣಿ ಅಣ್ಣ ರಿಟೈರ್? ಬರ್ತೀವಿ. ಓಕೆ. ರಿಟೈರ್ಡ್ ಅಂದರೆ ಬರ್ತೀವಿ ಡೈಲಿ, ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಬರ್ತೀವಿಲ್ಲ, ಬೆಳಗ್ಗೆ ಅಂತ ಬರ್ತೀವಿ. ಓಕೆ. ರೌಂಡ್ ಬಂದು ಹೋಗ್ತೀವಿ. ನಾವು ಸ್ವಾಮಿಗೆ ನಮಸ್ಕಾರ ಮಾಡಬೇಕು, ಆಂಜನೇಯ ಸ್ವಾಮಿಗೆ ಮಾಡ್ಕೊಂಡು ಅಂಗಡಿ ಹತ್ರ ಬಂದು ಈಗ ಹೋಗ್ತೀವಿ. ವೆರಿ ಗುಡ್. ಈಗ ಮಕ್ಕಳು ನಿಮಗೆ? ನಮ್ಗೆ 2. ಹಾಂ, ಇವರೊಬ್ರು ಮತ್ತು? ಇಲ್ಲ, ಇವನು ಮಗನೇ, ಅಣ್ಣನ ಮಗ, ಇವನಿಗೆ ಎಲ್ಲ ಬಿಟ್ಟಿರೋದೆಲ್ಲ ವ್ಯವಸ್ಥೆ. ಓಕೆ. ನಿಮಗೆ ಮಕ್ಕಳು? 2 ಹೆಣ್ಣು. ಮದುವೆ ಮಾಡ್ಬಿಟ್ಟಿದ್ದೀರಿ? ಎಲ್ಲ ಮದುವೆ ಆಗಿದೆ. ಓಕೆ. ಒಬ್ಬರು ಡಾಕ್ಟ್ರು, ಒಬ್ಬರು ಏರೋಟೆಕ್ನಿಕಲ್ ಇಂಜಿನಿಯರು. ಅವರ ಇಲ್ಲ, ಈ ಪ್ರೊಫೆಷನ್ ಇಲ್ಲವೇ ಇಲ್ಲ ಅವರು. ಅವ್ರಿಗೆ ಗೊತ್ತೂ ಇಲ್ಲ, ಶಾಪ್ ಕಡೆ ಬಂದು ನೋಡೂ ಇಲ್ಲ ಅವರು. ಸೊ ಅಣ್ಣನ ಮಗ ನಡೆಸ್ತಾರೆ? ಅವರೇ ಎಲ್ಲ ಮೇನ್ ಎಲ್ಲ ಅವರೇ. ಈಗ ವೆರಿ ಗುಡ್. ಅಣ್ಣ, ಈ ಮಟನ್ನು ಆರೋಗ್ಯಕ್ಕೆ ಒಳ್ಳೇದಾ? ತುಂಬ ಒಳ್ಳೇದಲ್ವಾ. ಮತ್ತು ಈಗ ನೋಡಿ, ಈಗ ಪುನೀತ್ ಸರ್ ಎಲ್ಲ ತಿಳ್ಕೊಂಡಾಗ ತುಂಬ ಜನ ಮುಗಿಸ್ಬಿಟ್ರು, ಈಗ ಮಟನ್ ತಿಂದರೆ ಫ್ಯಾಟ್ ಅಂತೆ, ಹಂಗಂತೆ ಹಿಂಗಂತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಅದ್ರ ಬಗ್ಗೆ ಜನಕ್ಕೆ ಏನು ಹೇಳ್ತೀರಾ? ಈ ಇಡೀ ದೇಶದಲ್ಲೇ ನಾನ್ ವೆಜ್ ಪ್ರಿಯರೇ ಹೆಚ್ಚಾಗಿರೋದು. ಆಮೇಲೆ ಇಲ್ಲೆಲ್ಲ ಒಂದು ಮರುಳಿ ಊಟ ಅಂತ ಮಾಡಿದ್ರೆ 10% ವೆಜ್ ಮಾಡೋದು, 90% ನಾನ್ ವೆಜ್ಜೇ ಮಾಡ್ತಾರೆ. ಯಾವ್ಯಾವುದು ಎಷ್ಟೆಷ್ಟು ಪ್ರಮಾಣದ ಎಷ್ಟೆಷ್ಟು ತಿನ್ನಬೇಕು, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂದಂಗೆ ಎಷ್ಟೆಷ್ಟು ತಿನ್ನಬೇಕು ಅಷ್ಟು ತಿಂದರೆ ಅವ್ರವ್ರು ಸರೋಗುತ್ತೆ. ಎಲ್ಲ ತಿಂತೀವಿ ಅಂತಂದು ವಾರಕ್ಕೆ 3 ದಿನ 4 ದಿನ ಚೆನ್ನಾಗಿ ತಿಂತಾಯಿದ್ರು ಅದು ಆಗೋದಿಲ್ಲ. ಅದು ಅವ್ರ ದೇಹಕ್ಕೆ ಬಂದುಕೊಳುತ್ತಾ ಇಲ್ವಾ ನೋಡ್ಕೊಂಡು ಬರ್ತಾರೆ ಅಷ್ಟೇ. ಬಟ್ ತಿನ್ನಬೇಕು, ತಿಂದಿರ ಇರೋಕ್ಕಾಗಲ್ಲ. ನೀವು ಎಷ್ಟೇ ಫಿಶ್ ತಿನ್ನಿ, ಚಿಕನ್ ತಿನ್ನಿ, ಏನೇ ತಿನ್ನಿ, ಮಟನ್ ತಿನ್ನಬೇಕು ಅನಿಸುತ್ತೆ. ಮಟನ್ ಒಂದೇ ಗ್ರೇವಿ ಬರೋದು, ಚಿಕನ್ನಲ್ಲಂತ ಗ್ರೇವಿ. ನಾಟಿ ಕೋಳಿ ಅಂತಾರೆ, ನಾಟಿ ಕೋಳಿ ಇಲ್ಲವೇ ಇಲ್ಲ, ಭಾಳ ಕಡಿಮೆ ಆಗಿದೆ ಈಗೆಲ್ಲ. ಇದೆ ಮೊದಲೆಲ್ಲ ಫ್ಯಾಟ್ ಇದ್ದರೆ ಮಟನ್ ಒಳ್ಳೆಯದು, ಫ್ಯಾಟ್ ಇರೋ ಮಟನ್ ಕುಡಿ ಅನ್ನೋರು. ಈಗ ಫ್ಯಾಟ್ ಇರೋ ಮಟನ್ನು ಬೇಡ, ಫಸ್ಟ್ ಬಂದ ತಕ್ಷಣ ಫ್ಯಾಟ್ ಇಲ್ಲದ ಕೊಡಪ್ಪ ಮಟನ್ನು, ಟೆಂಡರ್ ಆಗಿರೋ ಕೊಡಿ ಅಂತಾರೆ. ನೀವು ಮಟನ್ ತಿಂತೀರಿ? ನಾವು ತಿಂತೇವೆ. 70 ವರ್ಷ ನೋಡಿ ಅಣ್ಣ, ಹತ್ತತ್ರ 70 ವರ್ಷ ಅಣ್ಣಂಗೆ ಹೆಂಗೆ ಅವ್ರು ನೋಡಿ? ಸ್ವಲ್ಪ ಕಡಿಮೆ ತಿಂತೀವಿ ಈಗ, ಮೊದಲಿನ ಥರ ಇಲ್ಲ. ಓಡಾಟ ಕೆಲಸ ಕಡಿಮೆ ತಿಂತೀವಿ. ವೆರಿ ಗುಡ್. ಬಟ್ ಏಜ್ ಚೆನ್ನಾಗಿ ತಿಂದಿದ್ದೀವಿ, ಕಷ್ಟ ಬೀಳ್ತಿದ್ದೋ ಚೆನ್ನಾಗಿ ತಿಂತಿದ್ದೋ. ಈಗಲೂ ವೀಕ್ಲಿ 4 times 5 times ತೊಗೊಳ್ತೀವಿ. ವಾರಕ್ಕೊಂದು 4 ದಿನ 3 ದಿನ ತಿಂತೀರಿ? ಈಗಲೂ ತಿಂತೀವಿ ಸರ್, ಈಗಲೂ ಅದೇನು. ಅಣ್ಣನೇ ವಾರಕ್ಕೆ 3-4 ಸಲ ತಿಂತಾರೆ? ಹಾಂ, ತಿನ್ನೋಕ್ಕಾಗಲ್ಲ ಅಂತ ಬಿಟ್ಬಿಡ್ಬೇಕು ಅಂತ ಬಿಟ್ಟೇ ಬಿಡ್ತೀವಿ. ಆಗಲ್ಲ ತಿನ್ನೋಕೆ ಅಂದರೆ ಬಿಟ್ಬಿಡ್ತೀವಿ. ಇದೇನು ಮಾಡೋದು? ಓಕೆ. ಡಾಕ್ಟ್ರ್ ಇಲ್ಲಾರೆ ನಿಮ್ಮ ಇದಕ್ಕೆ ಆಗಲ್ಲ ಅಂದರೆ ಬಿಟ್ಬಿಡ್ತೀವಿ. ಓಕೆ. ನಮ್ಮ ಏರಿಯಾ ಒಳಗೆ ಪ್ರಕಾಶ್ ಹಿಂದೂ ಮಿಲಿಟ್ರಿ ಹೋಟ್ಲು ಅಂತ ಸುಮಾರು 40 ವರ್ಷ ಮಾಡಿದ್ರು. ಓಹೋ, ಭಾರಿ ಫೇಮಸ್ ಮೈಸೂರು ರೋಡಲ್ಲಿ. ಸರ್, ಪಾಪಣ್ಣ ಅಂಗಡಿ ಅಂದರೆ ಫೇಮಸ್ಸೇ. ಪಾಪಣ್ಣ ಅಂದರೆ ಮಟನ್ ಅಂದರೆ ಪಾಪಣ್ಣ. ನಾವು ಇಲ್ಲಿ ಬಿಟ್ಟು ಎಲ್ಲೂ ತಿನ್ನಲ್ಲ. ಇದು ನಮ್ಮದು 1 2 5 ಜನರೇಷನ್. ಹೋಟೆಲ್ನವ್ರಿಗೆ ಅವ್ರಿಗೇನು ಹಣ ಉಳಿಬೇಕಲ್ಲ. ಉದಾಹರಣೆಗೆ ಒಂದು 50 ರೂಪಾಯಿ 100 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕಿಂತ ಕಮ್ಮಿ ಕೊಡೋರು ಇದ್ದರೆ ಅಲ್ಲೂ ಇದ್ದಾರೆ ಅವರು. ಇಲ್ಲ 50 ರೂಪಾಯಿ ಜಾಸ್ತಿ ಆದರೂ ನಾವು ಒಳ್ಳೆ ತೊಗೊಳ್ಬೇಕು ಅಂದ್ರೆ ಇಲ್ಲಿ ಬರ್ತಾರೆ. ಅವ್ರ ಕ್ವಾಲಿಟಿ ನಂಬರ್ 1. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸೇ ಇಲ್ಲ, ನೋ ಡೌಟ್, ಮುಲಾಜೆ ಇಲ್ಲ, ಅನುಮಾನನೇ ಇಲ್ಲ. ಪಾಪಣ್ಣವ್ರ ಹತ್ರ ಮೊನ್ನೆ ಫುಲ್ಲು ಗಿಜಿ ಹೋಗ್ತೀನಿ. ಪಾಪಣ್ಣ ಮಟನ್ ಸ್ಟಾಲ್ ಭಾನುವಾರ ಇಲ್ಲಿ ಕಟ್ ಮಾಡಿಸ್ಕೊಂಡು ಪೀಸ್ ಕಟ್ ಮಾಡಿಸ್ಕೊಂಡು ತೊಗೊಂಡೋಗಿ ಅಲ್ಲಿ ಅದನ್ನು ಸಣ್ಣಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಸ್ಕೊತಾರಲ್ಲ, ನೋಡೋಣ ಬನ್ನಿ. ಕಾಫಿ ತರ್ಸ್ಲಾ ಅಣ್ಣ? ಕಾಫಿ ಏ ಬೇಡ ನಾವು ಕುಡೀರಿ. ಪರವಾಗಿಲ್ಲ. ಶಂಭು ಕಾಫಿ ತರ್ಸು. ನಮಸ್ಕಾರ. ನಮಸ್ಕಾರ ಅಣ್ಣ.
ಈ ಯಾವ ಸೈಜ್ ಕಟ್ ಮಾಡ್ತಾ ಇದ್ದೀರಾ? ಮೀಡಿಯಂ ಸೈಜು. ಮೀಡಿಯಂ ಸೈಜು ಹಾಂ. ಸಾರು ಮಾಡೋಕ್ಕೆ. ಬಿರಿಯಾನಿಗಿದ್ರೆ ಸ್ವಲ್ಪ ದಪ್ಪ ಹೊಡಿತೀವಿ, ಕೆಲವರು ಸಣ್ಣ ಕೇಳ್ತಾರೆ. ವೆರಿ ಗುಡ್. ಏನು ಹಿಂಗೆ ಕತ್ತರಿಸ್ತಾ ಫುಲ್ಲು ಖುಷಿಯಾಗಿ ಕತ್ತರಿಸ್ತಾ ಇದ್ದೀರಾ? ಹೌದಾ? ಎಷ್ಟು ವರ್ಷದಿಂದ ಕಡಿತಿದ್ದೀರಾ? ಒಂದು 6-7 ವರ್ಷದಿಂದ ಕಿಂತೀವಿ. ಎಲ್ಲಿ ಕಲ್ತ್ರಿ ಇದೆಲ್ಲ? ಇದೆಲ್ಲ ಈ ಅಂಗಡಿ. ಇಲ್ಲಿ ಬಂದೆ. ಹ್ಞೂ. ವೆರಿ ಗುಡ್. ದಿನ ಎಷ್ಟು ಕಡಿತೀರಾ? ದಿನ ಹೊಡಿತೀವಿ ಸರ್, ಒಂದು 500 kg ಹೊಡಿತೀವಿ. ಹೊಡಿತೀರಾ ನೀವು ಒಬ್ಬರೇ? ಗಿರಾಕಿ ಸೆಲ್ ಆಗುತ್ತಲ್ಲ. ಸ್ನೇಹಿತರೆ, ಇವರೊಬ್ಬರೇ ದಿನ 500 kg ಮಟನ್ ಕಡಿತಾರೆ ಅಂತ ಹೇಳಿ ಕಡಿತಾನೆ ಇರೋದು. ಹೊಡಿಯುತ್ತೆ ಸರ್, ಕೈ ನೋವು ಬರೋಲ್ಲ? ಆರ್ಡರ್ ಇರ್ತಾರಲ್ಲ, ಹಾಂ, ರೂಢಿ ಆಗಿಬಿಟ್ಟೈತೆ. ಸುಮಾರು 25-20 ವರ್ಷ ಇಲ್ಲೇ ಮತ್ತೆ. ದಿನ 500 kg ಮಿಸ್ಸಿಲ್ದೆ ಕಡಿತೀರಾ? ಹೆಂಗೆ ಕಟ್ ಮಾಡ್ತೀರಾ? ಅದಕ್ಕೇನು ಲೆಕ್ಕಾಚಾರ ಇದೆಯಾ? ಇದೆ ಸರ್, ಕುರ್ಮಾ ಪೀಸು, ಪಲಾವ್ ಪೀಸು, ಬಿರಿಯಾನಿ ಹೆಂಗೆ ಗಿರಾಕಿ ಹೆಂಗೆ ಕೇಳ್ತದ ಆ ಥರ ವೆರೈಟಿ ಹೊಡ್ಕೊಡ್ತೀರಾ? ಅದೇನದು? ಇದು ಬಂದು ಚಾಪ್ಸ್ ಪೀಸು. ಹಾಂ, ಇದು ಲಿವರು. ಓಹೋ ಹೋ, ಇದು ಚಾಪ್ಸು. ಇದು ಚಾಪ್ಸು, ಲಿವರು. ಏನು ಚಾಪ್ಸ್ ಮಾಡೋಕ್ಕಿದ್ದು? ಚಾಪ್ಸ್ ಅಂದರೆ ಕಡ್ಡಿ ಥರ, ಇಲ್ಲಾಂದರೆ ಸಣ್ಣ ಹೊಡೆದ್ರೆ ಸಣ್ಣ ಈ ಥರ ಪೀಸ್ ಬರುತ್ತೆ. ಓಕೆ, ಈ ಥರ ಬರುತ್ತೆ. ಈಗ ಕಸ್ಟಮರ್ಗೆ ಚಾಪ್ಸ್ ಬೇಕಾಗಿದೆ, ಹಂಗಾಗಿ ಚಾಪ್ಸ್ ಪೀಸ್ ಏನು ಬೇಕಾ? ಚಾಪ್ಸ್ ಪೀಸೇ ಬ್ರದರ್ದು. ಸ್ವಲ್ಪ ಹಿಂಗೆ ಬಂದಿದೆ. ಓಕೆ, ಉದ್ದುದ ಕಡಿಬೇಕು. ಕೈಮಾ ಮೂಳೆ ಬಿಡಿಸ್ಬಿಟ್ಟು ಮಿಷಿನ್ ಐತೆ, ಮಿಷಿನ್ ಹಾಕೊಂಡು. ಓಹೋ, ಕೈಮಾ ಮಷೀನ್ ಇದೆ. ಏನು ಪೀಸ್ ಇದು? ಇದು ಸರ್ ಸಾಂಬಾರ್ ಪೀಸು. ಸಾಂಬಾರ್ ಪೀಸು. ಹ್ಞೂ ಸರ್. ಓಕೆ, ನಿಮ್ಮ ಹೆಸರೇನು? ನಮ್ಮ ಹೆಸರು ಮೊಹಮ್ಮದ್ ಜಮೀರ್ ಅವರು. ನೀವೆಷ್ಟು ವರ್ಷ ಕಟ್ ಮಾಡ್ತಿದ್ದೀರಾ? 20 ವರ್ಷ ಆಯಿತು. ಓಕೆ, ಅಣ್ಣ ತಪ್ಪು ತಿಳ್ಕೊಬೇಡಿ, ಕಟ್ ಮಾಡ್ತಾ ಇದ್ದೀರಲ್ಲ? ಏನಿಲ್ಲ ಸರ್ ಆ ಥರ. ಅಲ್ಲ, ಫಾಸ್ಟಾಗಿ ಕಟ್ ಮಾಡ್ತಾ ಇದ್ದೀರಲ್ಲ? ನಮ್ದು ರೂಢಿ ಐತೆ ಸರ್. ಹಾಕೊಂಡ್ಬಿಟ್ರೆ ಭಯ ಇಲ್ವಾ? ಇಲ್ಲ ಸರ್, ಎಲ್ಲ ಹಾಕ್ಬೇಡ್ಯಾರ ಸರ್, ಎಲ್ಲ ಬೋಟ್ ಕಟ್ ಹಾಕ್ಬೇಡ್ಯಾರ. ಕಟ್ಟಾಗಿದೆ. ಹ್ಞೂ ಸರ್, ಹಾಕ್ತಾರೆ, ಅದಕ್ಕೇನಿಲ್ಲ. ಕೆಲಸದಾಗ ಹಾಕೋದಿಲ್ಲ ಯಾವಾಗ ಆಗಲ್ಲ. ಅಯ್ಯೋ, ಹ್ಞೂ ಸರ್, ಇದು 3 ಬೋಟ್ ಕಟ್ ಹಾಕಿದೆ. 3 ಬೆಳೆ ಕಟ್ ಮಾಡ್ಕೊಳ್ಳೋಣ. ಹಾಂ, ಸಣ್ಣ ಇದ್ದೆ ಈಗಿಲ್ಲ. ನಾವು 15 ವರ್ಷ ಇತ್ತು ಅವಾಗೆ ಕಟ್ ಆಗಿದೆ. ಓಹೋ, ಬಟ್ ಹುಷಾರಾಗಿ ಮಾಡಬೇಕು. ಹ್ಞೂ ಸರ್, ಅಂದರೆ ರೂಢಿ ಆಗ್ಬೇಕು ಫಸ್ಟು. ಓಕೆ, ರೂಢಿ ಆಗಿಲ್ಲ ಅಂದರೆ ಯಾವ ಕೆಲಸ ಆಗಲ್ಲ ಸರ್. ಓಕೆ ಓಕೆ. ಎಷ್ಟು ಕೆ ಜಿ ಅಣ್ಣ ಇದು? ಇದು 3 kg ಇರಬೇಕು ಸರ್. 3-3.5 3,000 ರೂಪಾಯಿ ಅಂದರೆ ಓಕೆ, 3 kg ಮೇಲೆ ಐತೆ ಸರ್. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ ಸರ್. ತೇಜೇಶ್ ಅಂತ, ಏನು ಜಾಬ್ ಮಾಡ್ತೀರಿ? ನಾನು HSBC ಸಾಫ್ಟ್ವೇರ್ ಇಂಜಿನಿಯರ್. ಓ, ಸೂಪರ್. ಸೊ ಇವತ್ತು ಸಂಡೇ ಹೌದು. ನಿಮ್ಮಲ್ಲಿ ಮಟನ್ ಸಾರಾ? ಮಟನ್ ಸಾರ್ ಹೌದು. ಹಾಂ. ನಾನು ವೈಟ್ ಫೀಲ್ಡಿಂದ ಬರ್ತಾ ಇರೋದು ಇಲ್ಲಿಗೆ ಮಟನ್ ತಗೊಳಕ್ಕೆ. ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಮಟನ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಂದರೆ ಹಳ್ಳಿ ಕಡೆ ಸಿಗೋ ಮಟನ್ ಟೈಪ್ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ಬರ್ತೀನಿ. ಪಾಪಣ್ಣ ಅಂಗಡಿ ಅಂತ ಹುಡ್ಕೊಂಡು ಬರ್ತೀನಿ. ಈವನ್ ChatGPT ನೀವು ಹೊಡೆದ್ರೆ ಪಾಪಣ್ಣ ಅಂಗಡಿ ಅಂತ ಫೇಮಸ್ ಅಂತ ಬರುತ್ತೆ. ಸೊ ಪಾಪಣ್ಣ ಮಟನ್ ಸಾರ್ ChatGPT ಇದೆ, ಏನು ಇದೆ. ಇದು ಫಸ್ಟ್ ಟೈಮ್ ಅದು ಬರ್ತಾ ಇರ್ತೀರಾ? ಇಲ್ಲ, ಬರ್ತಾ ಇರ್ತೀನಿ. ಪೆಟ್ರೋಲ್, ಫ್ಯೂಯಲ್ ಖರ್ಚು, ಟೈಮ್ ಖರ್ಚು ಎಲ್ಲ ಆಗುತ್ತೆ. ಯೂಶಲಿ ಮೆಟ್ರೋ ಬರ್ತೀನಿ. ಇವತ್ತು ಒಂದು ದಿವಸ 2 ವೀಲರಲ್ಲಿ ಟ್ರೈ ಮಾಡೋಣ ಅಂತ ಬಂದೆ. ಕಾರಲ್ಲೂ ಬಂದು ನೋಡಿದೆ. ಅಂದರೆ ಕಾರಲ್ಲಿ ಬೈಕಲ್ಲಿ ಬಂದರೆ ಲೇಟ್ ಆಗುತ್ತೆ, ಮೆಟ್ರೋ ಇಸ್ ಬೆಟರ್ ಅಂತ. ನೋಡಿ, 2 ಕಾಸು ನೀವು ಮಟನ್ ತೊಗೊಳಕ್ಕೆ ಖರ್ಚು ಮಾಡ್ತಿದ್ದೀರಿ. ಸೊ ಆ ಟೈಮ್ ವರ್ತ್ ಅನ್ಸುತ್ತಾ? ವರ್ತ್, ಬಿಕಾಸ್ ಕ್ವಾಲಿಟಿ ಆಫ್ ಮಟನ್ ಇರುತ್ತೆ. ಸೊ ಅದಕ್ಕೆ ವರ್ತ್ ಅಂತ ಅನ್ಸುತ್ತೆ. ಓಕೆ, ಎಷ್ಟು ತೊಗೊಂಡ್ರಿ? 3,000 ರೂಪಾಯಿ ತೊಗೊಂಡಿದ್ದೆ. ನಾನು, ನನ್ನ ವೈಫು, 2 ಮಕ್ಕಳಿದ್ದಾರೆ. ನಮ್ಮ ಅಮ್ಮ ಬರ್ತಿದ್ದಾರೆ ಊರಿಂದ ಇವತ್ತು, ಅದಕ್ಕೋಸ್ಕರ ತಗೊಂಡು ಬರ್ತಾ ಇದ್ದೀನಿ. ಹಲೋ. ಈ ಥರ ನೋಡಿ, ಇದು ಮಟನ್. ಇದು ಮಟನ್ ಮೂಳೆ ತೆಗೆದು ಅದನ್ನು ಕೈಮಾ ರೆಡಿ ಮಾಡ್ತಾರೆ ನೋಡಿ, ಕೈಮಾ ಉಂಡೆ ಮಾಡ್ತಾರಲ್ಲ ಅದಕ್ಕೆ ಮಾಡ್ತಾ ಇದ್ದಾರೆ. ಸೊ ಈ ಥರ ರೆಡಿಯಾಗಿ ಬರುತ್ತೆ ಇದು. ಈ ಮಷಿನ್ ಬರೋಕ್ಕೆ ಮುಂಚೆ ಏನು ಮಾಡ್ತಾರೆ ಜನ? ಕೈಯಲ್ಲಿ ಹೊಡಿತಾ ಇದೆ. ಕೈಯಲ್ಲಿ. ಪ್ರಶಾಂತ್, ಯಾವ ಏರಿಯಾ? ನಮ್ಮದು ಬಿಟ್ಟು ಸೋಂಪುರ, ಕೆಂಗೇರಿ. ಸೊ ಸೋಂಪುರಕ್ಕೂ ನಿಮ್ಗೆ ಎಷ್ಟೊಂದು 2 ಕಿಲೋಮೀಟ್ರ್ ಆಗಲ್ವಾ? ಇಲ್ಲಾಂದ್ರೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. 12-13 ಕಿಲೋಮೀಟ್ರ್. ನೈಸ್ ರೋಡ್ ಟೋಲ್ ಕೊಟ್ಟು ಬರ್ತೀವಿ ನಾವು. ಟೋಲ್ ಇಲ್ಲಾಂದ್ರೆ ಒಂದು ಸೈಡಿಗೆ 25 ರೂಪೀಸ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ 50. ಆದರೂ ಕೂಡ ನಮ್ಗೆ ಇಲ್ಲೇ ಚೆನ್ನಾಗಿರುತ್ತೆ, ಇಲ್ಲೇ ಬರ್ತೀವಿ ಅಷ್ಟೇ. ನೈಸ್ ರೋಡ್ ಟೋಲ್ ಕಟ್ಟಿಗೆ ಬರ್ತಾರಂತೆ ಇದನ್ನು ತಗೊಳಕ್ಕೆ. 12 ಕಿಲೋಮೀಟ್ರ್ 25 ಕಿಲೋಮೀಟ್ರು. ಹೌದು, ಇಲ್ಲಿ ಬರ್ತೀವಿ. ವರ್ತ್ ಅನ್ಸುತ್ತಾ? ವರ್ತ್ ಅನ್ಸುತ್ತೆ. ನಮಗೆ ಟೇಸ್ಟ್ ಇಷ್ಟ ಆಗುತ್ತೆ, ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲೂ ಸೆಟ್ ಆಗಲ್ಲ, ಇಲ್ಲಿ ಬಂದ್ರೇ ನಮ್ಗೆ ಸೆಟ್ ಆಗೋದು. ಶಶಿಕಲಾ ಅಂತ ಹೇಳಿ. ಯಾವ ಏರಿಯಾ? ನಾವಿಲ್ಲೇ ಹಾವಳಹಳ್ಳಿ, ಬಿಡಿಯಲ್ಲೇ ಬೆಟ್ಟು. ಈ ಅಂಗಡಿ ಮೊದಲಿಂದ ಗೊತ್ತಾ ಅಥವಾ ಇದೆ ಫಸ್ಟ್? ಇಲ್ಲ, ತುಂಬ ವರ್ಷ, 25 ವರ್ಷ 26 ವರ್ಷದಿಂದ ಇಲ್ಲೇ ಬರೋದು ನಾವು. ಇಲ್ಲಿ ಬಿಟ್ಟರೆ ಎಲ್ಲೂ ಹೋಗೋದಿಲ್ಲ ನಾವು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಹೇಳೋದಕ್ಕೆ ಆಗೋದೇ ಇಲ್ಲ.
ನಮ್ಮ ಬ್ರದರ್ಸು ಎಲ್ಲ ಇಲ್ಲೇ ಬಂದು ತೊಗೊಳ್ತಾರೆ. ಸದಾಶಿವನಗರದಲ್ಲಿರೋದು ನಮ್ಮ ಬ್ರದರು, ಅಲ್ಲಿಂದ ಇಲ್ಲೇ ಬರ್ತಾನೆ ಅವನು ಕೂಡ. ಇಲ್ಲೇ ಬಂದು ತೊಗೊಂಡೋಗ್ತಾನೆ ನಮ್ಮ ತಮ್ಮ. ನಾನು ನನ್ನ ಮಗ ಇಬ್ಬರೇ ಇರೋದು. 1.5 kg ಮಟನ್ ಇದು ಕೈಮಾ ತೊಗೊಂಡಿದ್ದೀನಿ. ಕೈಮಾ ಕೈಮಾ ಉಂಡೆ. ಆಮೇಲೆ ಇಲ್ಲಿ ಜನ ಕ್ಯೂ ನಿಂತು ತಗೋತಾರಲ್ಲ, ಹೌದಾ? ಹೌದು, ತುಂಬ ಇರ್ತಾರಲ್ಲ, ತುಂಬ. ಇವತ್ತೇ ಸ್ವಲ್ಪ ಕಡಿಮೆ. ಇವತ್ತು ಏಕಾದಶಿ ಇದೆ. ಆ್ಯಕ್ಚುಲಿ ನಿನ್ನೆ ಏಕಾದಶಿ ಮಾಡೋರು ಮಾಡಿಬಿಟ್ಟಿದ್ದಾರೆ. ಇವತ್ತು ಏಕಾದಶಿ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಇಲ್ಲಾಂದರೆ ತುಂಬ ಜನ ಇರ್ತಾರೆ. ಭಾನುವಾರನೂ ಅಷ್ಟೇ, ಎಲ್ಲಿವರೆಗೂ ಇರುತ್ತೆ ಲೈನು. ಲೈನಲ್ಲಿ ತಗೋಬೇಕು. ಲೈನಲ್ಲಿ ಹಿಂಗೆ ಆರಾಮಾಗಿ ಬರೋಂಗಿಲ್ಲ. ಇಲ್ಲ ನಾವು ಲೈನ್ ಎಷ್ಟೇ ಪರಿಚಯ ಇದ್ರೂ ನಾವು ಲೈನಲ್ಲಿ ನಿಲ್ಲೇಬೇಕು. ಪರಿಚಯ ಎಲ್ಲ ನಡೆಯೋದೇ ಇಲ್ಲ ಇಲ್ಲಿ, ಬಿಡಿ. ಲೈನಲ್ಲಿ ನಿಂತೇ ತಗೋಬೇಕು. ಎಷ್ಟೇ ವರ್ಷದ ಪರಿಚಯ ಇದ್ರೂ ಲೈನಲ್ಲೇ ಇರ್ಬೇಕು ನಾವು. ಇಲ್ಲ ಲೈನ್ ಎಲ್ಲರಿಗೂ ಒಂದೇ ಅಲ್ವ. ಯಾರು ಮುಂದೆ ಹೋದ್ರೆ ನಾವು ಕೇಳ್ತೀವಿ, ನಾವು ಇಷ್ಟೊತ್ತಿಂದ ನಿಂತಿದ್ದೀವಲ್ಲ, ನೀವು ಹೇಗೆ ಮುಂದೆ ಹೋಗ್ತೀರಾ ಅಂತ. ನಾನು ಅವಾಗ ಏನು ಮಾಡ್ಬಿಡ್ತೀನಿ ಅಂದರೆ, ಬೆಳಗ್ಗೆ 5 o'clockಗೆ ಬಂದುಬಿಡ್ತೀನಿ, ತಗೊಂಡು ಹೋಗ್ತೀನಿ. ನಾವು ಕೋವಿಡಲ್ಲೂ ಅಷ್ಟೇನೆ, ನಾನು ಬೆಳಗ್ಗೆ 4:45 5 ಗಂಟೆಗೆ ಬಂದು ತೊಗೊಂಡು 6 ಗಂಟೆ ಮುಚ್ಚಿಬಿಡೋದಲ್ಲ ಅಂಗಡಿ. 8 ಗಂಟೆಗೆ ಬೇಗ ಬಂದು ತೊಗೊಂಡು ಹೋಗ್ತಾ ಇದ್ದೆ. ಬಟ್ ಒಂದು ಅರ್ಧ ಗಂಟೆ ಕ್ಯೂ ನಿಲ್ಬೇಕು. ನಿಲ್ಬೇಕು, ಅರ್ಧ ಏನು 3/4 ಗಂಟೆನೇ ನಿಲ್ಬೇಕು. ತುಂಬ ರಶ್, ಗಾಡಿ ನಿಲ್ಸೋಕ್ಕೆ ಜಾಗ ಇರೋದಿಲ್ಲ. 2 wheeler ಆದ್ರೂ ನಿಲ್ಸೋಕ್ಕೆ ಜಾಗ ಇರೋದಿಲ್ಲ. ಅಲ್ಲೆಲ್ಲೋ ನಿಲ್ಲಿಸಿ ನಡ್ಕೊಂಬರ್ತೀನಿ. ಚೆನ್ನಾಗಿ ವ್ಯಾಪಾರ ಆಗುತ್ತೆ. ತುಂಬ ಒಳ್ಳೆ ಅಂಗಡಿ, ತುಂಬ ಒಳ್ಳೆ ಹೆಸರಿದೆ. ಹೀಗೆ ನಡೀಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ನಮಸ್ಕಾರ. ಚೆನ್ನಾಗಿ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕಲಾ ಮಾಧ್ಯಮ ತುಂಬ ಚೆನ್ನಾಗಿದೆ. ನಿಮ್ದೆಲ್ಲ ಎಕ್ಸ್ಪ್ರೆಸ್ಡು, ನಿಮ್ಮ ಸುಮಾರು ಜನ ಸಿನಿಮಾ ಆಕ್ಟರ್ಸಲ್ಲಿ ಎಷ್ಟೋ ಜನ ಭೇಟಿ ಮಾಡಿದ್ದೀರಾ. ನೀವು ನಮ್ಮ ಕನಕಪುರದವ್ರೆ, ಹಾಗಾಗಿ ನಿಮ್ಮ ಸಾತ್ನೂರು ಬೋರೇಗೌಡ ದೊಡ್ಡಿ ಅಂತ ಸರ್, ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀರಾ, ಅಲ್ಲೆಲ್ಲ ಚಲನ್ ಮಾಡಿದ್ದೀರಾ. ಸುಮಾರು ಎಪಿಸೋಡ್ ನೋಡಿದ್ದೀನಿ. ಕಲಾ ಮಾಧ್ಯಮ 4-5 ವರ್ಷದಿಂದ ಎಲ್ಲ ಎಪಿಸೋಡ್ ನೋಡ್ತೀನಿ. ಏನು ತೊಗೊಂಡ್ರಿ? ನಾನು 1.75 kg ಮಟನ್ ತೊಗೊಂಡಿದ್ದೆ ಸರ್. ಸಾರ್ಗ? ಹಾಂ, ಸಾಂಬಾರು. ಓಕೆ. ಸಂಡೇ ಬರ್ತೀನಿ. ಓಕೆ. ಇವತ್ತು ತಿಕ್ಕಿದ್ರೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಟುಟಾರ ರಂದೆ ಸೋಡ ರಂದೆ. ಅಣ್ಣ, ಇವು ಕುರಿ ತಲೆ? ಹಾಂ, ಕುರಿ ತಲೆ. ಅಲ್ಲ ಸರ್, ಟಗರು. ಯಾಕಂದ್ರೆ ಕುರಿ ಅಂದ್ರೆ ಬೈತೀರಿ. ಇಲ್ಲ ಹಾಗಿಲ್ಲ. ಹೆಣ್ಣು ಗಂಡ ಎಲ್ಲ ಟಗರುಗಳು. ಎಷ್ಟು ತಲೆ ಹೋಗುತ್ತೆ ಡೈಲಿ? ಅಲ್ಲ, ಸಂಡೇ ನಾವು ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಕೌಂಟರ್ ಸೇಲ್ ಆಗುತ್ತೆ. 100 ಇದ್ದೇ ಇರುತ್ತೆ. 100ರಿಂದ 125 150 ಆಗ್ಬೋದು. ನಾವು ಒಂದೊಂದು ಸಾರಿ ಬಲ್ಕ್ ಆರ್ಡ್ರ್ ಮರಳಿ ಜಾಸ್ತಿ ಮಾಡಿದಾಗ, ಹೆಚ್ಚಿಗೆ ಇದ್ದಾಗ ಕರೆದು ಕೊಟ್ಬಿಡ್ತೀರಾ? ಬಲ್ಕ್ನವ್ರು ತಲೆ ತಗೊಂಡೋಗಲ್ರ? ಬಲ್ಕ್ನವರು ಭಾಳ ಕಡಿಮೆ. ಬೋಟಿ ಎಷ್ಟು ತೊಗೊಂಡ್ಬಿಡ್ತಾರೆ. ಬೋಟಿ ಶಾರ್ಟೇಜ್ ಆಗ್ಬಿಡುತ್ತೆ, ತಲೆಗಳು ಉಳಿದೋಗುತ್ತೆ. ಬನ್ನಿ, ಇಲ್ಲಿ ಕಾಲಿಟ್ಟಾರ ನೋಡಿ ಪಾಪಣ್ಣವ್ರ ಕಡೆಯವರು. ಸೊ ಈಗ ಒಂದು ಟಗರ್ಗೆ 4 ಕಾಲು ಇರ್ತಾವಲ್ವಾ? ಹೌದು. ಒಂದು ತಲೆ 4 ಕಾಲು. ಈಗ ಒಂದು ತಲೆ 4 ಕಾಲು ಎಷ್ಟು ರೇಟು? ತೂಕ. ಅದು ತೂಕನಾ? ಹೌದು. ಬಾಳೆಹಣ್ಣೆ ತೂಕ ಮಾಡ್ತಾರೆ, ಇದನ್ನು ತೂಕ ಮಾಡ್ತೀವಿ. ಹೆಂಗೆ ತೂಕ ನಿಮ್ಮಲ್ಲಿ? 350 ಕಿಲೋ, 150 ರೂಪಾಯಿ ಕೆಜಿ. ಮಟನ್ 900. ಮತ್ತು ಇಲ್ಲಿ ನಮ್ಮ ಪಾಪಣ್ಣವ್ರ ಮಟನ್ ಅಂಗಡಿ ಎಷ್ಟು ಫೇಮಸ್ ಗೊತ್ತಾ? ಎಷ್ಟು ಜನ ಬರ್ತಾರೆ ಅನ್ನೋಕೆ ಒಂದು ಉದಾಹರಣೆ. ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ಸೋಕ್ಕೆ ಸ್ಟಾಫ್ ಇದ್ದಾರೆ. ಸೊ ಆ ಥರ ಟ್ರಾಫಿಕ್ ಕ್ಲಿಯರ್ ಮಾಡ್ಸೋಕ್ಕೆ ಅಲ್ಲಿ ಸ್ಟಾಫ್ ಇದ್ದಾರೆ. ಆ ಥರದೊಂದು ಅಂಗಡಿ ಪಾಪಣ್ಣವ್ರದ್ದು. ನೋಡಿ, ಎಷ್ಟು 70 ವರ್ಷ ಆಯ್ತು ಈ ಅಂಗಡಿ ಶುರುವಾಗಿ. ಅಂದರೆ ಇವ್ರ ತಂದೆ ಪಾಪಣ್ಣವ್ರು ಶುರು ಮಾಡಿದ್ದು ಅಲ್ಲಿಂದ, ಅಂದರೆ 7 ದಶಕ, 3 ತಲೆಮಾರು. ಇವ್ರ ತಂದೆ, ಇವರು, ಈಗ ಇವ್ರ ಮಕ್ಳುಗಳು ನಡೆಸ್ತಿದ್ದಾರೆ. ಸೊ ಅಂದರೆ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ದುಡಿಮೆ. ಯಾಕಂದರೆ ಅವ್ರು ಬೆಳಗ್ಗೆ ಹೇಳ್ಬೇಕು 2 ಗಂಟೆಗೆ 3 ಗಂಟೆಗೆ. ಮತ್ತು ನೋಡಿ, ಇವ್ರು ಮನೇಲಿ ಮಲಗಂಗಿಲ್ಲ. ಮಾರ್ಕೆಟ್ಗಳು, ಸಂತೆಗಳು ಸುತ್ತಬೇಕು, ಅವೆಲ್ಲ ನಾವು ಗಮನ ಹರಿಸ್ಬೇಕು. ಯಾಕಂದರೆ ಮಟನ್ನ ಅಥವಾ ಕುರಿ ಟಗರ ಸೋರ್ಸಿಂಗ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಅದನ್ನೆಲ್ಲ ಹೋಗಿ ಒಳ್ಳೊಳ್ಳೆ ಹುಡುಕಿ ತರಬೇಕು, ಜನಗಳಿಗೆ ಒಳ್ಳೇದು ಕೊಡಬೇಕು ಅನ್ನೋ ಮನಸ್ಸಿದೆಯಲ್ಲ. ಹಾಗಾಗಿ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ದೇವರು ಅವ್ರನ್ನ ಚೆನ್ನಾಗಿಟ್ಟಿದ್ದಾರೆ. ಸರ್ ಅಣ್ಣ, ಶುಭವಾಗಿ ಅಣ್ಣ, ಭಾಳ ಸಂತೋಷ ಆಯ್ತು ಅಂತ ಒಬ್ರು ದೊಡ್ಡವರು. ನಮಗೂ ಭಾಳ ಸಂತೋಷ ಆಯಿತು. ನಮಗೂ ಭಾಳ ಸಂತೋಷ. ನೀವು ಬಂದಿರೋದಕ್ಕೆ 10 ಜನಕ್ಕೆ ಗೊತ್ತಾಗುತ್ತೆ. ಕುಟುಂಬಕ್ಕೆ ಒಳ್ಳೇದಾಗಿ. ನಮ್ಮೆಲ್ರಿಗೂ ನಮ್ಮ ಗಾಳಿ ಆಂಜನೇಯ ಸ್ವಾಮಿ, ನಿಮಗೂ ನಮಗೂ ಎಲ್ರಿಗೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ನಮ್ಮ ಕಲಾ ಮಾಧ್ಯಮ ಚಂದಾದಾರರು ನಮ್ಮ ಗೆಳೆಯರು ಬಂದಿದ್ದಾರೆ ಕುಟುಂಬ ಸಮೇತ. ಅದು ಗಂಡ, ಹೆಂಡತಿ, ಮಗು 3 ಜನ ಬಂದವ್ರು ಮಟನ್ ತಗೊಳಕ್ಕೆ. ಅಣ್ಣ, ನಿಮ್ಮ ಹೆಸರು ಹೇಳಿ? ಸುರೇಶ್ ಅಂತ ಸರ್. ನಮ್ಮ ಏರಿಯಾದಲ್ಲಿ ಮಟನ್ ಪಾಪಣ್ಣ ಅಂದರೆ ಯಾರು ಒಂದು ಮಾತು ಮಾತಾಡೋಂಗೇ ಇಲ್ಲ. ಮಟನ್ ಅಂದರೆ ನಮಗೆಲ್ಲಿ ಮಟನ್ ಪಾಪಣ್ಣ. ಅದು ಇವತ್ತಿಂದಲ್ಲ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಕಾಲದಿಂದನೂ ನಾವಿಲ್ಲೇ. ಕ್ವಾಲಿಟಿ ಇರುತ್ತೆ ಇವರಲ್ಲಿ. ಆಮೇಲೆ ಕೆಲವೊಂದು ನಿಮ್ಗೇನು ಬೇಕು ಅದೇ. ಬೇರೆಯವ್ರು ಏನು ಮಾಡ್ತಾರೆ, ನಾವು ಯಾವುದೋ ಒಂದು ಹೇಳಿದ್ರೆ ಅದರ್ಧ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಇವ್ರಲ್ಲಿ ಹಂಗಲ್ಲ, ತಿನ್ನೋ ಅಂತ ಒಂದು ಫೀಲ್ ಚೆನ್ನಾಗಿರುತ್ತೆ ಯಾವಾಗಲೂ. ವೆರಿ ಗುಡ್. ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ರಲ್ಲ ಟೂರ್ ತರ. ನಾವು ಯಾವಾಗ್ಲೂ ಅಷ್ಟೇ ಸರ್. ಏನಾಗುತ್ತೆ ಗೊತ್ತಾ, ಅವ್ರಿಗೂ ಒಂದು ನೋಡ್ದಂಗೆ ಒಂದು ಸಂಡೇ ಮನೇಲಿ ಪಾಪ ಅವರು ಕೆಲಸ ಅದು ಇದು ಇದ್ದೇ ಇರ್ತದೆ. ಹಂಗಾಗಿ ನಾವು ನೆಕ್ಸ್ಟ್ ಜನರೇಷನ್ ಪಾಪಣ್ಣನ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಹಂಗೆ ಜನರೇಷನ್ ಸರ್. ನಾವು ಒಂದು ವಿಸಿಟ್ ಸರ್, ಆ ಜೊತೆಗೆ ನೋಡಿ ಕೇಳಿ ಅವ್ರಿಗೆ. ನಮ್ಮ ಜೀಪ್ ಎಲ್ಲ ಸರ್ವಿಸು ಇಲ್ಲೇ. ಇದು ಮೇಕೆ ಮಟನ್ ಅಣ್ಣ. ಇದು ಮೇಕೆ ಮಟನ್. ಇದು ಬಾಲ ನೋಡಿ, ವಾತ ಅಂತ ಬಿಟ್ಟಿದ್ದೀವಿ. ಇದು ಬೀಜ ನೋಡ್ಕೊಳ್ಳಿ. ಇದು ವಾತ, ಗಂಡು ವಾತ. ಇದು ವಾತ ಗಂಡು, ಅದಕ್ಕೆ ಬೀಜ ಇದು ಬಾಲ ಬಿಟ್ಟಿರ್ತೀವಿ.
ಇದು ನಾರ್ಮಲ್ ಕುರಿ, ಇದಕ್ಕೆ ಬಾಲ ಬಿಟ್ಟಿರಲಿಲ್ಲ. ಇದು ಗೊತ್ತಾಗುತ್ತೆ, ಡಿಫೆನ್ಸ್ ಅಷ್ಟೇ. ಅದು ನೋಡಿ ತಗೋಬೇಕು. ಹಾಂ, ನೋಡಿ ತಗೋಬೇಕು. ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ಬಂದವ್ರೆ ಮಟನ್ ತಗೊಳಕ್ಕೆ. ನಮ್ಮಪ್ಪ ಅವರಪ್ಪನ ಕಾಲದಿಂದ ತಗೊಳ್ಳೋದು ನಾವಿಲ್ಲಿ ಮಟನ್. ಅಲ್ಲಿ ಒಂದು ಚಿಕ್ಕದ ಅಂಗಡಿ, ಇಷ್ಟೇ ಚಿಕ್ಕದ ಅಂಗಡಿ, ಆಗಿನ ಕಾಲದಿಂದ ತಗೋತಾರೆ. ಆದರೂ ಯಾರು ಏನು ಚಾಲೆಂಜ್ ಮಾಡೋಕ್ಕಾಗಲ್ಲ ಇವ್ರಿಗೆ. ನನಗೆ ಎಷ್ಟು 80 ವಯಸ್ಸು. ಹೌದಾ? ಹೆಂಗೆ ನೋಡಿ ಕಲ್ ಹೆಂಗೆ ಈ ಗಟ್ಟಿ ಹೆಂಗೆ ಇದು ಮಟನ್? ಪಾಪಣ್ಣ ಅಂಗಡಿ ಮಟನ್ನು. ಪಾಪಣ್ಣ ಅಂಗಡಿ ಮಟನ್. ಓಕೆ, ಥ್ಯಾಂಕ್ ಯು ಅಣ್ಣ, ಒಳ್ಳೆದಾಗಲಿ. ಉಗಾದಿ ಬಂದರೆ ವಸ್ತುಗಳು ಇನ್ನೂ ಹೆವಿ ಆಗ್ಬಿಡುತ್ತೆ, ಫುಲ್ ಹೆವಿ. ಎಷ್ಟು ಜನ ಬರ್ತಾರೆ ಸರ್? ಜನ ಲೆಕ್ಕ ಅಲ್ಲ ನಮಗೆ, ಗಿರಾಕಿ ಅಂದರೂ ಫುಲ್ ಕ್ಯೂ ಬರುತ್ತೆ. ಈ ಕೌಂಟ್ರಲ್ಲಿ ಮೈನ್ ರೋಡ್ ಅಂದ್ರೆ ಹೋಗುತ್ತೆ, ಈ ಕೌಂಟ್ರ್ ಮಾತ್ರ. ಈ ಕೌಂಟ್ರ್ ಮೈನ್ ರೋಡ್ ಹೋಗುತ್ತೆ, ಹಾಂ, ಅಲ್ಲಿ ಗಂಟ ಹೋಗುತ್ತೆ. ಈ ಕೌಂಟ್ರು ಅಲ್ಲಿ ಲಾಸ್ಟ್ ಕೊನೆ ತನಕ ಹೋಗುತ್ತೆ. ಉಗಾದಿ ಸ್ಪೆಷಲ್ ಅರ್ಧ ಕಿಲೋಮೀಟ್ರು ಕ್ಯೂ ಇರುತ್ತೆ ಉಗಾದಿಗೆ. ಎಷ್ಟು